ಗಂಡ ಇಲ್ಲದೆ ಇರುವವರಿಗೆ ಅರಿಶಿನ ಕುಂಕುಮ ಕೊಡಬಹುದಾ? ವರಮಹಾಲಕ್ಷ್ಮಿ ಹಬ್ಬ ವ್ರತದ್ದು ಖಂಡಿತ ಕೊಡಬಹುದು. ಎಲ್ಲ ಹಬ್ಬದ ಅರಿಶಿನ ಕುಂಕುಮನು ಕೊಡ್ಬೋದು. ಹೆಣ್ಮಕ್ಳು ಹುಡ್ತಾನೇನೆ ಸುಮಂಗ್ಲಿಯರು, ಹೆಣ್ಣು ಹುಡ್ತಾನೆ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಈ ಸೌಭಾಗ್ಯ ಹೆಣ್ಣು ತಂದಿರ್ತಾರೆ. ದಯವಿಟ್ಟು ನೀವ್ ಈ ತರ ಯೋಚನೆ ಎಲ್ಲ ಮಾಡಬೇಡಿ. ನೀವು ಮಾಡ್ತಾ ಇರೋದು ಲಕ್ಷ್ಮೀ ವ್ರತ, ಹೆಣ್ಣು ಲಕ್ಷ್ಮೀ ರೂಪ. ಆದ್ರಿಂದ ಧಾರಾಳವಾಗಿ ನಿಮ್ ಮನೆಗೆ ಯಾರೇ ಬರ್ಲಿ, ಕನ್ಯೆ ಆಗಿರ್ಬೋದು, ಗಂಡ ಇಲ್ದೇ ಇರೋರಾಗಿರ್ಬೋದು, ಮುತ್ತೈದೆ, ಎಲ್ರಿಗೂ ನೀವು ಅರ್ಶಿನ ಕುಂಕುಮನ ಕೊಡ್ಬೋದು. ಲಕ್ಷ್ಮೀ ರೂಪ ಹೆಣ್ಣು ಅಂತಾರೆ. ನೀವು ಬನ್ನಿ ಹಬ್ಬಕ್ಕೆ ಅಂತ ಕರೆದು ಅವರಿಗೆ ಕುಂಕುಮ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಾಯಿ ಲಕ್ಷ್ಮಿ ನಮ್ಮ ಮನೆಗೆ ಯಾವ ರೂಪದಲ್ಲಿ ಬರ್ತಾಳೆ ಅಂತ ನಮಗ್ ಗೊತ್ತಾಗಲ್ಲ ಅಲ್ವಾ. ಅವ್ರೇನಾದ್ರು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ನೀವು ಇಷ್ಟೆಲ್ಲ ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ನೀವು ದೇವ್ರ ಮನೇಲಿ ಏನ್ ಇಟ್ಟಿರ್ತಾರ ಅರಿಶಿನ ಕುಂಕುಮನ, ಅದು ಯಾವ್ದೇ ಕಾರಣಕ್ಕೂ ಅದು ಈಚೆ ತರಬಾರ್ದು. ಇವಾಗ ನಿಮ್ ಮನೆಗೆ ಯಾರೇ ಮುತ್ತೈದೆಯರ್ ಬರ್ಲಿ, ಯಾರೇ ಬರ್ಲಿ, ನೀವು ಇವಾಗ ಕುಂಕುಮ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದ್ ಸಪ್ರೇಟ್ ಅರಿಶಿನ ಕುಂಕುಮದ ಬಟ್ಲುಗಳನ್ನ ಸಪ್ರೇಟ್ ಆಗಿ ಇಟ್ಕೊಂಡು ನೀವು ಅವ್ರ ಅರಿಶಿನ ಕುಂಕುಮನ ಅವರಿಗೆ ಕೊಡ್ಬೋದು ಅಂತ ಹೇಳ್ತೀನಿ.